ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವಾಗ ಕರೆಕ್ಟಾಗಿ 6 ಗಂಟೆಗೆ ಇವಾಗ ಹೊರಡ್ತಾ ಇದ್ದೀನಿ ಇಲ್ಲಿಂದ ರಾಯಗಢಕ್ಕೆ. ಹೆಂಗೋ ರಾತ್ರಿ ಆ ಪುಣ್ಯಾತ್ಮ ನನಗೆ ಮಲಗೋಕ್ಕೆ ಜಾಗ ಕೊಟ್ಟಿದ್ದೆ ಹೆಚ್ಚು. ಸುಮಾರು ಹೊತ್ತು ನನಗೆ ನಿದ್ದೆ ಬರಲಿಲ್ಲ. ನೈಟು ಕೂಡ ಚೆನ್ನಾಗಿ ನಿದ್ದೆ ಮಾಡೋಕ್ಕಾಗಲಿಲ್ಲ. ಹೆವಿ ಮಳೆ ಇತ್ತು, ಗುಡ್ಲು ಮಿಂಚು. ಅದನ್ನು ಕೇಳಿ ನನಗೆ ನಿದ್ರೆನೇ ಬರ್ತಿರ್ಲಿಲ್ಲ. ಆದರೂ ಪರವಾಗಿಲ್ಲ, ನನಗೊಂದು ಉಳ್ಕೊಳಕ್ಕೆ ಒಂದು ಜಾಗ ಕೊಟ್ಟರು. ರಾತ್ರಿ 8 ಗಂಟೆ ತನಕ ಹುಡುಕಾಡಿದ ಜಾಗನ ಸುಮಾರು ಆಶ್ರಮಗಳು ದೇವಸ್ಥಾನಗಳೆಲ್ಲ ಕೇಳಿ ಅಲ್ಲೆಲ್ಲೂ ಸಿಗದಾಗ ಆ ಪುಣ್ಯಾತ್ಮ ಅಂಥದ್ದು ಜಾಗ ಕೊಟ್ಟ. ಅವನಿಗೆ ಮತ್ತೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಎಣ್ಣೆ ಹೊಡಿತಾನಲ್ಲ, ಒಂದು 50 ರೂಪಾಯಿ ಕಾಸು ಕೊಟ್ಬಿಟ್ಟು ಬಂದೆ. ಪಾಪ ಎಂಜಾಯ್ ಮಾಡ್ಕೊಳ್ಳಿ ಅಂತ. ಇವಾಗ ರಾಯಗಢಕ್ಕೆ ಹೊರಟಿದ್ದೀನಿ. ನನಗೆ ಅದೊಂದೇ ಖುಷಿ ಆಯಿತು. ರಾತ್ರಿ ಬತ್ತಿದ ಮಳೆಗೆ ನೆನ್ನೆ ಎಲ್ಲಿ ಕಾಲುವಗಡೆ ಎಲ್ಲಿ ಉಳ್ಕೊಬಿಡ್ತೀನಿ ಅನ್ನೋ ಟೆನ್ಷನಾಗಿ ಹೋಗಿತ್ತು. ಓಕೆ, ಇವಾಗ ನಾನು ಚೆನ್ನಾಗೇ ಇದ್ದೀನಿ. ಆರಾಮಾಗಿ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಹೋಗ್ತಾಯಿದ್ದೀನಿ. ಇವಾಗ ರಾಯಗಢದಲ್ಲಿ ಹೋಗಿ ಸಿಗೋಣ ಬನ್ನಿ. ಬೆಳಗ್ಗೆ ಎದ್ದು ಎಲ್ಲರೂ ಒಳ್ಳೆ ಫ್ರೆಶ್ ಅಪ್ ಆಗಿ ಟೀ ಕಾಫಿ ಕುಡಿದು ರೆಡಿಯಾಗಿ. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ಇವಾಗ ಬೆಳಗ್ಗೆನೇ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಸಮಾಧಿ ಇರೋ ಅಂಥ ರಾಯಗಢಕ್ಕೆ ಹೋಗ್ತಾಯಿದ್ದೀನಿ. ಇವಾಗ ಅದ್ರ ಪಕ್ಕದಲ್ಲೇ ಇದ್ದೀನಿ. ಇಲ್ಲಿಂದನೇ ಸ್ಟಾರ್ಟ್ ಮಾಡೋದು. ಇಲ್ಲಿಂದ ಸುಮಾರು ದೂರ ಹತ್ತಬೇಕು. ಹೋಗ್ತಾಯಿದ್ದೀನಿ ಇವಾಗ. ನನ್ನ ಮೇಲ್ಗಡೆ ಜೈ ಛತ್ರಪತಿ ಶಿವಾಜಿ ಮಹಾರಾಜ್ ಪಾದ ಇಟ್ಟಿದ್ದೀನಿ ಗುರು. ರಾತ್ರಿ ಆಗಿದ್ದ ಅನುಭವಕ್ಕೆ ಬೇರೆಯೇ ಕಥೆ ಆಗಿತ್ತು. ಆದರೆ ಇವಾಗ ಬೆಳಗ್ಗೆ ಒಳ್ಳೆ ವೆದರು ಚೆನ್ನಾಗಿತ್ತು. ಅಲ್ಲಿಂದ ಬಂದು ಇವಾಗ ರಾಯಗಢ ಫೋರ್ಟ್ನ ಹತ್ತುತ್ತಾ ಇದ್ದೀನಿ. ಇಲ್ಲಿ ಏನಿದೆ ವಿಶೇಷ ಅಂದರೆ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಸಮಾಧಿ ಇಲ್ಲೇ ಇರೋದು. ಇದೇ ಬೆಟ್ಟದ ಮೇಲೆ ಮೇಲ್ಗಡೆ ಹಾಕಿದ್ದಾರೆ. ಇವಾಗ ಅವ್ರನ್ನ ನೋಡಿಕೊಂಡು ಮೀಟ್ ಮಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ನಮ್ಮ ಜೊತೆ ಬಂದು ನೀವು ಎಂಜಾಯ್ ಮಾಡಿ. ಬೆಳಗ್ಗೆಲ್ಲೇ ಚೆನ್ನಾಗಿರುತ್ತೆ. ಮೇಲಿಂದ ಅಂತ ಮಾತ್ರ ಇಲ್ಲಿಂದನೇ ಈ ಫಾಗು ಸಕ್ಕತ್ತಾಗಿ ಕಾಣಿಸ್ತದೆ. ಯಾವ ರೀತಿ ಐತೆ ಅಂದರೆ ಅಕ್ಕಪಕ್ಕದಲ್ಲಿರೋರು ಕಾಣಿಸ್ತಾಯಿಲ್ಲ, ಹಂಗೈತೆ ಫಾಗು. ಅಯ್ಯಪ್ಪ, ಫುಲ್ ಫಾರೆಸ್ಟ್ ಏರಿಯಾ. ರಾತ್ರಿ ಅಂತೂ ಫುಲ್ಲು ಟೆನ್ಷನೇ ಆಗೋಗ್ಬಿಟ್ಟಿತ್ತು ನನಗೆ. ಇವಾಗ ಆ ಟೆನ್ಷನೆಲ್ಲ ಇಲ್ಲ, ಫುಲ್ ಫ್ರೀ ಆಗಿದ್ದೀನಿ. ಆದರೆ ನಿದ್ರೆ ಕರೆಕ್ಟಾಗಿ ಮಾಡಿಲ್ಲ ನಾನು. ಸ್ವಲ್ಪ ನಿದ್ರೆ ಒಂದು ಆಗಿಲ್ಲ ಅಷ್ಟೇ. ನೋಡಿ ಇವಾಗ ಬೆಟ್ಟ ಹತ್ತೋದು ಯಾವ ರೀತಿ ಇದೆ ಅಂತ. ಇನ್ನು ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತೇ ಇರುತ್ತೆ. ಮಹಾರಾಷ್ಟ್ರದಲ್ಲಿ ಎಂಪೈರರ್ ಅಂತಲೇ ಹೇಳ್ಬೋದು. ಅವ್ರಿಗೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ತುಂಬ ಗೌರವ ಭಕ್ತಿ ಇದೆ. ಮಹಾರಾಜ್ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಲೇ ಹೇಳಬೇಕು. ಮಹಾರಾಜ್ ಅಂತ ಹೇಳಿಲ್ಲ ಅಂದರೆ ಬೈಯೋಕ್ಕೆ ಹೊಡೆಯೋಕ್ಕೆ ಬಂದ್ಬಿಡ್ತಾರೆ. ದೂರ ಇದೆ ಅಂತ ಗೊತ್ತಿಲ್ಲ. ನಾನು ಒಟ್ಟಿನಲ್ಲಿ ಇವಾಗ ಫುಲ್ಲು ಜೋಶಲ್ಲಿ ಬೆಳಗ್ಗೆ ಖುಷಿಯಾಗಿ ಹತ್ತುತ್ತಾ ಇದ್ದೀನಿ. ಮೇಲ್ಗಡೆ ಇದ್ದಾರೆ ಆಲ್ರೆಡಿ ತುಂಬ ಜನ ಬೆಳಗ್ಗೆ ಬಂದು ಹತ್ತಿದ್ದಾರೆ. ಇವತ್ತಿಗೆ ಮಹಾರಾಷ್ಟ್ರದಲ್ಲಿರುವಂಥ ಟ್ರೆಕ್ಕಿಂಗ್, ಬೆಟ್ಟಗಳ ಟ್ರೆಕ್ಕಿಂಗ್ ನಂದು ಇವತ್ತು ಮುಗೀತದೆ. ಇದಾದಮೇಲೆ ಇನ್ನು ನನಗೆ ಬೆಟ್ಟಗಳಿಲ್ಲ. ಕರ್ನಾಟಕದಲ್ಲಿ ಒಂದೆರಡು ಇದೆ, ಅವೆರಡು ಬಿಟ್ಟರೆ ಇನ್ನು ಬೆಟ್ಟಗಳಿಲ್ಲ. ಮಹಾರಾಷ್ಟ್ರದಲ್ಲಿರೋ ಅಂಥ ಪೂರ್ತಿ ನಾನು ನೋಡಬೇಕು ಅಂದ್ಕೊಂಡಿದ್ದಂಥ ಬೆಟ್ಟಗಳೆಲ್ಲ ಟ್ರೆಕ್ಕಿಂಗ್ ಮಾಡಾಯಿತು. ಎಲ್ಲವೂ ಕೂಡ ಚೆನ್ನಾಗೈತೆ, ಒಂದಕ್ಕಿಂತ ಒಂದು ಹೆಚ್ಚು. ಆದರೆ ತುಂಬ ಭಯಂಕರವಾಗಿದ್ದಂಥ ಟ್ರೆಕ್ಕಿಂಗ್ ಅಂದರೆ ರತನ್ಗಢ ಮತ್ತು ಭೈರವ್ಗಢ ಫೋರ್ಟು. ಇವೆರಡೂ ಕೂಡ ಅತಿ ಭಯಂಕರ.
ಅದರಲ್ಲಂತೂ ಒಳ್ಳೆ ಒಂದು ಎಕ್ಸ್ಪೀರಿಯೆನ್ಸು ಆಸಮ್ ಅದು. ಇಲ್ಲಿಂದ ಫಾಗ್ ತೋರಿಸ್ತೀನಿ ನೋಡಿ ಇವಾಗ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡಿ. ಇಲ್ಲಿ ಕೆಳಗಡೆ ರೋಡ್ ಇದೆ, ಅಲ್ಲಿ ಏನು ಬರ್ತವೆ ಅನ್ನೋದು ಕಾಣಿಸ್ತಾ ಇಲ್ಲ, ಅಷ್ಟು ಫಾಗು. ಮೇಲ್ಗಡೆಗೆ ಹೋಗ್ತಾ ನನಗೆ ಕಾಣಿಸ್ತಾ ಇದೆ, ಮೇಲ್ಗಡೆ ಇರೋದಂತೂ ನನಗೆ ಕಾಣಿಸ್ತಾ ಇಲ್ಲ. ಮೆಟ್ಟಿಲುಗಳು ಮಾತ್ರ ಇಲ್ಲಿ ಏನು ಗುರು ನೆಟ್ಗೆ ಮಾಡವ್ರೆ. ಸ್ಲೋಪ್ ಆಗಾರೆ ಇದ್ದಾವ ಸ್ವಲ್ಪನಾದರೂ, ಎಲ್ಲೂ ಸ್ಲೋಪ್ ಇಲ್ಲ. ನಾವು ಹೋಗ್ಬೇಕಾಗಿರೋಂಥದ್ದು ಕಾಣಿಸ್ತೈತಲ್ಲ, ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋದರೆ ಅಲ್ಲಿ ಸಿಗುತ್ತೆ ಅವರ ಸಮಾಧಿ ಸ್ಮಾರಕ. ರಾತ್ರಿನೂ ಊಟ ಮಾಡಿಲ್ಲ. ರಾತ್ರಿ ಹೇಗೋ ಋಷಿಕೇಶ ಅವರು ಚಿಕ್ಕಮ್ಮವರು ಒಂದು 4 ಬಿಸ್ಕೆಟ್ ಪಟ್ನ ಹಾಕಿದರು ರಾತ್ರಿ. ಅದು ನನಗೆ ಯೂಸ್ ಆಯಿತು, ಇಲ್ಲ ಅಂದರೆ ತುಂಬ ಕಷ್ಟ ಆಗೋದು. ಊಟ ಎಲ್ಲೂ ಸಿಗಲಿಲ್ಲ, ಮಲ್ಕೊಳ್ಳೋಕ್ಕೆ ಜಾಗ ಸಿಗಲಿಲ್ಲ, ಇನ್ನು ಊಟ ಎಲ್ಲಿ ಸಿಗುತ್ತೆ ನನಗೆ. ಇವಾಗ 2 ಬಿಸ್ಕೆಟು, ಒಂದು ನೀರಿನ ಬಾಟ್ಲು ತೊಗೊಂಡು ಮೇಲ್ಗಡೆ ಹೋಗ್ತಾಯಿದ್ದೀನಿ. ಅಲ್ಲಿಂದ ಬಂದಮೇಲೆ ಕೆಳಗಡೆ ಚೆನ್ನಾಗಿ ತಿನ್ನಬೇಕು, ಊಟ ಮಾಡಬೇಕು. ಮೈಂಡ್ ಮಾತ್ರ ಒಳ್ಳೆ ಫ್ರೆಶಸ್ಸು. ಇಷ್ಟೊತ್ತು ಇರೋ ಟೆನ್ಷನಲ್ಲಿ ಈ ಬೆಟ್ಟ ಹತ್ತಿದ್ರೆ ನನಗೆ ಆಗ ಸುಸ್ತಿಗೆ ಹೊಂಟೋಗ್ಬಿಡ್ತದೆ. ಕಾಲುಗಳಿಗೆ ಮಾತ್ರ ಒಳ್ಳೆ ಎಕ್ಸಸೈಸು ಬಾಡಿಗೆ. ಇದೇ ರೀತಿ ಡೈಲಿ 2 ಸಲ ಎತ್ಬಿಟ್ರಂತೂ ಒಳ್ಳೆ ಗಟ್ಟಿ ಆಗೋಗ್ಬಿಡ್ತವೆ ಕಾಲು. ಛತ್ರಪತಿ ಶಿವಾಜಿಯವರು ಮರಾಠರ ರೂಲರ್ ಅಂತಲೇ ಕರಿಬೋದು. ಆ ಕಡೆ ಅವ್ರ ಸಮಾಧಿ ಹತ್ರ ಹುಡುಗರುಗಳು ಹೋಗಿ ಜಯಂಕರ ಹಾಕ್ತಿದ್ದಾರೆ ಶಿವಾಜಿ ಮಹಾರಾಜ್ಗೆ. ನನಗಂತೂ ಆ ಕಡೆ ಏನೂ ಕಾಣಿಸ್ತಿಲ್ಲ, ಹತ್ತು ಹೋಗ್ತಾ ಇರೋದಷ್ಟೇ. ಇದು ಸಮುದ್ರ ಮಟ್ಟಕ್ಕಿಂತ 1440 ಮೀಟ್ರ್ ಇದೆ, ಅಂದರೆ 4000 ಅಡಿ ಇದೆ ಎತ್ತರ. ಆಗತ್ತಿಲ್ಲಲ್ಲ ಪ್ಲೇಸ್ಗಳು ಮಾತ್ರ ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಬೆಟ್ಟಗಳು ಹೇಳಿ ಮಾಡಿಸ್ದಂಗಿದೆ. ತುಂಬಾ ಖುಷಿ ಆಯಿತು ನನಗಂತೂ ಇಲ್ಲೆಲ್ಲ ಓಡಾಡಿ, ಒಂದು ಒಳ್ಳೆಯ ಅನುಭವ. ಅದಕ್ಕಿಂತ ಹೆಚ್ಚಾಗಿ ನಾನು ಸ್ವಲ್ಪ ಮಾತಾಡೋದನ್ನು ಕಲ್ತಿದ್ದೀನಿ. ಹಿಂದಿನ ಸ್ವಲ್ಪ ಮರಾಠಿನೂ ಅರ್ಥ ಆಗುತ್ತೆ ಅಷ್ಟೇ ಬರೋದಿಲ್ಲ. ಇದಕ್ಕಿಂತ ನನಗೆ ಅನುಭವಗಳು ಬೇಕಾ? ನೀವು ಬಂದು ನೋಡಿ, ತುಂಬ ಚೆನ್ನಾಗೈತೆ. ಆದರೆ ಫ್ಯಾಮಿಲಿ ಅಂತೂ ಬರೋಕ್ಕಾಗೋದಿಲ್ಲ. ಫ್ಯಾಮಿಲಿ ಬಂದರೆ ಕಷ್ಟ. ಇಂಥ ಬೆಟ್ಟಗಳನ್ನು ಹತ್ತಕ್ಕೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಏನಿದ್ರು ಫ್ರೆಂಡ್ಸು ಬಂದು ನೋಡ್ಕೊಂಡು ಹೋಗ್ಬೋದು, ಒಬ್ಬೊಬ್ಬರೇ ಬಂದು ನೋಡ್ಕೊಂಡು ಹೋಗ್ಬೋದು. ಇಲ್ಲೇ ನೋಡಿರಿ ಬೆಟ್ಟಗಳ ಯಾವ ರೀತಿ ಕಾಣಿಸ್ತಿದೆ ಅಂತ. ಜೊತೆಗೆ ಫಾಗು ವಾತಾವರಣ ನೋಡಿದ್ರೆ ಬೆಳಗ್ಗೆ ಟೈಮು ಕಳೆದೋಗ್ಬಿಡ್ತೀವಿ ಆಗಿರುತ್ತೆ. ಹಾಗೆಯೇ ಇಲ್ಲಿ ಗೈಡ್ ಬೇಕಾ ಅಂತ ಕೇಳ್ತಾರೆ, ಅವ್ರನ್ನ ಕರ್ಕೊಂಡೋಗಿ ನಾನೇನು ಮಾಡಲಿ? ಅವ್ರು ಹೇಳೋದು ನಮಗೆ ಸ್ವಲ್ಪ ಅರ್ಥ ಆಗಿರೋಲ್ಲ. ಅರ್ಥ ಆದರೆ ಏನಾದ್ರು ಕೇಳೋಣ, ಅರ್ಥನೇ ಆಗಲ್ವಲ್ರಿ ನಮಗೆ. ಬೆಳಿಗ್ಗೆನೇ ಈ ಥರ ಟ್ರೆಕ್ಕಿಂಗ್ ಮಾಡಿಬಿಟ್ರೆ ಅದರಲ್ಲಿರೋ ಮಜಾನೇ ಬೇರೆ, ಫ್ರೆಶ್ ಆಗಿಬಿಡ್ತದೆ ಮೈಂಡು. ಅಷ್ಟೊಂದು ಚೆನ್ನಾಗಿರುತ್ತೆ. ರಾತ್ರಿಯಿಂದ ನೆಂದು ಶೂಸ್ಗಳು, ಜರ್ಸಿ ಎಲ್ಲ ಒದ್ದೆ ಆಗಲಿ. ಜರ್ಸಿ ಏನೋ ಹಾರ್ಕೋತ ಬಿಡಿ, ಶೂ ಏನು ಕತೆ ಹೇಳಿ ನಂದು. ಇಲ್ಲಿಂದ ನಾನು ನೆಕ್ಸ್ಟು ಗೋವಾಗೆ ಹೋಗ್ತೀನಿ. ಗೋವಾದಲ್ಲಿ ಹೋಗಿ ರೂಮ್ ಮಾಡಿಕೊಂಡು ಶೂ ಬಟ್ಟೆ ಎಲ್ಲನೂ ಒಗಿಬೇಕು. ಹಾರಕ್ಕೆ ಮೊದಲು ಒಣಗಿಸ್ಬೇಕು, ಅದನ್ನ ಒಣಗಿಸ್ಬಿಟ್ಟು ಹಾಕಬೇಕು. ಇಲ್ಲಾಂದರೆ ಕಾಲು ಗಾಯ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಕೊಳೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಆದರೆ ಇಲ್ಲಿನ ಬಿಸಿಲಿಲ್ಲ, ಹೆವಿ ಮಳೆ ಇತ್ತು.
ಇನ್ನು ಅಲ್ಲೆಲ್ಲ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಗೋವಾ ಕಡೆ ಸುಮಾರು ಹತ್ತೇ ಬಿಟ್ಟಿದ್ದೀನಿ ಮಾತಾಡ್ತಾ ನಿಮ್ಮ ಜೊತೆ. ಇವಾಗ ಹಂಗೆ ಮೇಲ್ಗಡೆ ತೋರಿಸ್ತೀನಿ ಎಲ್ಲಿದೆ ವ್ಯೂ ಪಾಯಿಂಟ್ ಅಂತ. ಇದೊಂದು ಫೋಟೋಗೆ ಮಾತ್ರ ಮೆಟ್ಲುಗಳನ್ನ ಚೆನ್ನಾಗಿ ಮಾಡಿದ್ದಾರೆ. ಇದು ಶಿವಾಜಿ ಮಹಾರಾಜ ಅವರ ಸಮಾಧಿ ಆಗಿರೋದ್ರಿಂದ ಇಲ್ಲಿಗೆ ದಾರಿನ ತುಂಬ ನೀಟಾಗಿ ಮಾಡಿದ್ದಾರೆ. ಹಾಗೆಯೇ ಇಷ್ಟು ಈ ಬೆಟ್ಟನ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ವಲ್ಪನೂ ಗಲೀಜಾಗಿ ಏನಿಟ್ಕೊಂಡಿಲ್ಲ. ಹಾಗೆ ಬೆಟ್ಟದ ಮಧ್ಯದಲ್ಲಿ ಪಬ್ಲಿಕ್ ಟಾಯ್ಲೆಟ್ಗಳನ್ನ ಹಾಕಿದ್ದಾರೆ. ಮೊಬೈಲ್ ಟಾಯ್ಲೆಟ್ಗಳನ್ನ ಆರಾಮಾಗಿ ಯೂಸ್ ಮಾಡ್ಬೋದು, ತೊಂದರೆ ಏನಿಲ್ಲ. ಈ ಬೆಟ್ಟದ ಮೇಲೆ ಮೊದಲೇ ಯಾರ ಸಮಾಧಿ ಹೇಳಿಲ್ಲಿರೋದು? ಛತ್ರಪತಿ ಶಿವಾಜಿ ಅವರ ಸಮಾಧಿ. ಇಲ್ಲಾಂದ್ರೆ ಅವ್ರ ಕೋಪ ಬರುತ್ತೆ. ಬನ್ನಿ ಇನ್ನು ಮೇಲ್ಗಡೆ ಹೋಗೋಣ, ನೋಡೋಣ ಹೇಗಿದೆ ಅವರ ಸಮಾಧಿ ಅಂತ ನೋಡಿ ಅವರ ಆಶೀರ್ವಾದ ಪಡ್ಕೊಂಡು ಹೊರಡೋಣ. ಗುರು ಮೇಲ್ಗಡೆ ಬಂದಂಗೆ ಫಾಗ್ ಮಾತ್ರ ಜಾಸ್ತಿ ಆಗ್ತಾಯಿದೆ. ಒಳ್ಳೆಯ ಆಸಮು. ಅದೆಲ್ಲ ನಾನು ನೋಡೋಕ್ಕೆ ಚಾನ್ಸ್ ಕೊಟ್ಟೆ ಅಂತ ನಮ್ಮ ಮನೆಯವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲದೇ ನನಗೆ ಇಷ್ಟೊಂದು ಫ್ರೀಡಮ್ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದ. ನಮ್ಮ ಅಪ್ಪ, ಅಮ್ಮ, ಅಣ್ಣ, ನಮ್ಮ ಅತ್ತಿಗೆ, ಹಾಗೆಯೇ ನಮ್ಮ ಫ್ಯಾಮಿಲಿ, ಇಷ್ಟು ಜನಕ್ಕೂ ಧನ್ಯವಾದ ನಾನು ತಿಳಿಸ್ಲೇಬೇಕು. ನನಗೇನು ಹೇಳಿದ್ರು ಅದನ್ನು ಅವರು ಅಕ್ಸೆಪ್ಟ್ ಮಾಡ್ಕೋತಾರೆ ಮನೆಯವರು. ಅಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ನನಗೆ. ನಾನು ಫ್ರೀಡಮ್ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಇಷ್ಟ ಆಗದಿರೋ ಕೆಲಸಗಳನ್ನ ನಾನು ಮಾಡೋಕ್ಕೆ ಹೋಗಲ್ಲ. ನಾನು ಅಷ್ಟೇ, ಅವರೆಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ನಾನು ಅಷ್ಟೇ ಯೂಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕೇಳಿಸ್ತಿದೆಯಾ ಜೈಕಾರ? ಇನ್ನೊಂದು ಬ್ಯಾಚ್ ಬರ್ತಾಯಿದೆ ಹಿಂದೆ ಕೂತ್ಕೊಂಡು. ಅವ್ರ ಈ ರೀತಿ ಕೂಗ್ತಿದ್ದಾರೆ, ಇನ್ನೇನು ಹತ್ರಕ್ಕೆ ಬರ್ತಾರೆ ಇಲ್ಲಿ. ಇಷ್ಟೊಂದು ಫಾಗ್ ಬಿದ್ರೂ ಕೂಡ ಹೆವಿ ಸೆಕೆ. ಈ ಟ್ರೆಕ್ಕಿಂಗ್ ಮಾಡಿ ನನ್ನ ಬಾಡಿಲಿರೋ ಕೊಬ್ಬೆಲ್ಲ ಕರ್ಕೋಗ್ಬಿಟ್ಟದೆ. ಅಷ್ಟೊಂದು ಸೆಕೆ ಗುರು ಇಲ್ಲಿ. ಮೋಸ್ಟ್ಲಿ ಇಲ್ಲ ಈ ಥರ ಸೆಕೆಗೆ ಇವತ್ತು ಮಳೆ ಬರುತ್ತೇನೋ ಅನ್ಕೊತಾ ಇದ್ದೀನಿ. ಮಸ್ತ್ ಪ್ಲೇಸ್ಗಳು. ಕೊನೆಗೆ ಶಿವಾಜಿ ಅವರ ಸಮಾಧಿನ ನೋಡೋಂಗಾಯ್ತು. ನನ್ನ ಪ್ಲ್ಯಾನಿಂಗಲ್ಲಿ ರಾಯಗಢ ಇರಲಿಲ್ಲ. ಕೊಂಬೆ ಫಾಲ್ಸ್ ಬಿಟ್ಟರೆ ಡೈರೆಕ್ಟ್ ಗೋವಾನೇ ಅಂತ ಅಂದ್ಕೊಂಡಿದ್ದೆ. ಬರೋದಾರಲ್ಲಿ ಗೊತ್ತಾಯಿತು ನನಗೆ ಛತ್ರಪತಿ ಶಿವಾಜಿ ಅವರ ಸಮಾಧಿ ಇರೋದು ಇಲ್ಲೇ ಅಂತ. ಹಾಗಾಗಿ ಇದನ್ನು ನೋಡ್ಕೊಂಡು ಹೋಗಲೇಬೇಕು, ಇದೊಂದಾಗಿ ಬಿಡೋದು ಅಂತ ಹೇಳಿ ಇಲ್ಲಿಗೂ ಬಂದೆ. ನಾನು ಅಂದ್ಕೊಂಡಿರೋದ್ರಲ್ಲಿ ನೋಡೋಕ್ಕಾಗದಿರೋ ಪ್ಲೇಸ್ ಅಂದರೆ ಒಂದೇ ಒಂದು, ಲೋಹಗಢ ಫೋರ್ಟು. ಅಲ್ಲಿಗೆ ಅಲೌ ಮಾಡ್ತಿರಲಿಲ್ಲ, ಮಳೆ ಜಾಸ್ತಿ ಇರೋದ್ರಿಂದ ಯಾರನ್ನೂ ಹೋಗಿ ಬಿಡಲಿಲ್ಲ. ಯಾಕೋ ಕ್ಲೋಸ್ ಮಾಡಿದರು. ಹಾಗಾಗಿ ಅದನ್ನು ನೋಡೋಕ್ಕಾಗಲಿಲ್ಲ. ಮಹಾರಾಷ್ಟ್ರದ ಕೊನೆ ಬೆಟ್ಟ ರಾಯಗಢ ಫೋರ್ಟ್. ಇನ್ನು ತುಂಬ ದೂರ ಹೋಗೋದಿದೆ, ಹೋಗೋಣ ಬೇಗ. ತುಂಬ ಸೆಕೆಯಾಗಿ ಸುಸ್ತಾರೆ ಅಂತ ತಲೆ ಕೆಡಿಸ್ಕೊಬಿಡಿ. ಫೋರ್ಟ್ಗೆ ಹತ್ತಬೇಕಾದ್ರೆ ಮಧ್ಯದಲ್ಲಿ ಈ ಥರ ಫಾಲ್ಸ್ಗಳು ಚಿಕ್ಕನೇ ಇರ್ತವೆ. ಆರಾಮಾಗಿ ಸ್ನಾನ ಮಾಡಿಕೊಂಡು ನೀಟಾಗಿ ಹೋಗ್ಬೋದು. ನೋಡಿ ತುಂಬ ಜನ ಇಲ್ಲಿ ಸ್ನಾನ ಮಾಡ್ಕೊಂಡು ನೀಟಾಗಿ ಕಲ್ಚಾಗಿ ಹೋಗ್ತಿದ್ದಾರೆ. ಬಿಸಿಲು ಟೈಮಲ್ಲಿ ಬಂದರೆ ಇಂಥ ಜಾಗದಲ್ಲಿ ಆರಾಮಾಗಿ ಹೋಗ್ಬೋದು. ಒಳ್ಳೆ ನೀರು ತಣ್ಣಗಿರುತ್ತೆ.
ಅಲ್ಲಿದೆ ರೋಡು, ಅದು ಕೋಟೆ ಮೇಲ್ಗಡೆ ಇರೋ ಅಂಥದ್ದು. ಆ ಕೋಟೆ ತನಕ ಹೋಗಬೇಕು. ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಭಾಗ ಹತ್ಬಿಟ್ಟಿದ್ದೀನಿ. ಕಾಲು ಇವಾಗ ನೋಯಕ್ಕೆ ಸ್ಟಾರ್ಟ್ ಆಗೈತೆ. ಈ ಮೆಟ್ಲುಗಳು ಮಾತ್ರ ಹತ್ತತ್ರದಲ್ಲೇ ಇದೆ, ಎತ್ತು ಮರಗಕ್ಕೂ ಆಗ್ತಿಲ್ಲ ಕಾರಣ. ಇಲ್ಲಿ ಮಧ್ಯದಲ್ಲಿ ಅಂಗಡಿಗಳು ಕೂಡ ಇವೆ ನೋಡಿ. ನಮ್ಮ ದಾದಾಜಿ ಹಾಂ मराठी नाही आहे दादा, हिंदी हिंदी आता है. कर्नाटक हाँ. नींबू पानी पी के जाओ, काकड़ी है ऊपर से है. आज तक बीजा कांदा भजी बनाता हूँ. हाँ कितना आदमी एक ही आएगा, सब तुम्हारे साथ में, सब तुम्हारे साथ में. ये क्या है? ನಾನು ಅವ್ರನ್ನ ಮಾತಾಡ್ಸಿದ್ರೆ ಅವರ ಬಿಸ್ನೆಸ್ ಥರನೇ ಮಾತಾಡ್ಸಿದ್ರೆ ನಾನು. ಊಟ ಸಿಗುತ್ತೆ, ತಿಂಡಿ ಸಿಗುತ್ತೆ, ನಿಂಬು ಸೋಡಾ ಸಿಗುತ್ತೆ ಅಂತ. ಇಲ್ಲಿನ ಮಾತ್ರ ನಿಂಬು ಸೋಡಾ ಹೆವಿ ಫೇಮಸ್ಸು. ನಿಂಬು ಜ್ಯೂಸು ಬಿಸಿಲಿಗೂ ಅದಕ್ಕೂ ಎಲ್ಲರೂ ನಿಂಬೆಹಣ್ಣು ಜ್ಯೂಸನ್ನೇ ಕುಡಿತಾರೆ ತಣ್ಣಗಾಗಲಿ ಅಂತ. ಇನ್ನೇನು ಬಂದೋಗೋದು ನಾವು ಮೇಲ್ಗಡೆ. ಚರಿಗಳು ಎಲ್ಲಿ ಬೇಕಲ್ಲ ಹರಿತವೆ, ಮೆಟ್ಲು ಗಿಟ್ಲು ಏನೂ ನೋಡೋದಿಲ್ಲ. ಇವಾಗ ನಾವು ಕೋಟೆ ಬಾಗಿಲ ಹತ್ರ ಎಂಟ್ರಿ ಆಗಿದ್ದೀವಿ. ಆ ಬಾಗಿಲುಗಳಂತೂ ನೋಡಿ ಅಲ್ಲಿ ಇಷ್ಟು ದೊಡ್ಡ ಬಾಗಿಲು. ಕಬ್ಬಣ ಕಣ್ರಿ, ಕಬ್ಬಣ ನೋಡ್ರಿ ಇಲ್ಲಿ ನುಗ್ಗೋಯ್ತಾ ಇರೋದು ಇವಾಗ. ಕೊನೆಗೂ ನಾನು ಛತ್ರಪತಿ ಶಿವಾಜಿ ಅವರ ರಾಯಗಢ ಫೋರ್ಟ್ ಮೇಲ್ಗಡೆ ಎಂಟ್ರಿ ಆಗಿದ್ದೀನಿ. ಹಿಂದೆ ಕಾಣಿಸ್ತಾ ಇರೋ ಅಂಥ ರೋಡಲ್ಲಿ ಇಲ್ಲಿಂದ 1 ಕಿಲೋಮೀಟ್ರ್ ದೂರದಲ್ಲಿ ಅವರ ಸಮಾಧಿ ಇದೆಯಂತೆ. ಇಲ್ಲಿ ಕಾಣಿಸ್ತಾ ಇರೋ ಅಂಥವೆಲ್ಲ ಏನು ಅಂತ ಗೊತ್ತಿಲ್ಲ, ಆದರೆ ಇವೆಲ್ಲ ಕೋಟೆಗಳು. ಸುಮಾರು ಡೆಮಾಲಿಸ್ಟ್ ಆಗಿಬಿಟ್ಟಿವೆ. ಬನ್ನಿ ಇವಾಗ ಅದನ್ನೆಲ್ಲ ನೋಡೋಣ ನಾವು. ಚೆನ್ನಾಗೇನಾ? ನೋಡಿರಿ, ಇವೆಲ್ಲ ಕೋಟೆ ಮನೆಗಳು ಪೂರ್ತಿ ಡೆಮಾಲಿಶ್ ಆಗಿವೆ. ರೂಮ್ಗಳು ಆ ಕಡೆಯಲ್ಲಿ ಇದೇ ಥರ. ಅವರ ಸಮಾಧಿ ಅಲ್ಲಿ ಕಾಣಿಸ್ತಿದೆ ನೋಡಿ. ಇದೆಲ್ಲ ಅವರು ಉಳ್ಕೋತಿದ್ದಂಥ ಜಾಗಗಳು. ಈಗ ನಾನು ಹೋಗ್ತಿರೋಂಥ ರಸ್ತೆ ಯಾವ ನ್ಯಾಷನಲ್ ಹೈವೇಗೂ ಕಡಿಮೆ ಆಗಿಲ್ಲ, ಅಷ್ಟು ದೊಡ್ಡದಾಗೈತೆ. ಇಲ್ಲಿ ಆ ಕಡೆ ಈ ಕಡೆ 44 ಕೋಟೆಗಳಿವೆ, ಮನೆಗಳು. ಅವರು ಸೈನಿಕರು ಹಾಗೂ ರಾಜರ ಮನೆತನಗಳು ಇಲ್ಲಿದ್ದಂಥ ಜಾಗ. ತುಂಬ ಚೆನ್ನಾಗಿದೆ ಇದಂತೂ. ನಾನು ಇಷ್ಟು ದಿನ ನೋಡಿದ ಬೆಟ್ಟಕ್ಕೂ ಈ ಬೆಟ್ಟಗಳಿಗೂ ಭಾಳ ಡಿಫ್ರೆನ್ಸ್ ಐತೆ. ಆದರೆ ನನಗೆ ಒಂದು ಗೊತ್ತಿಲ್ಲ, ಛತ್ರಪತಿ ಶಿವಾಜಿ ಅವರ ಸಮಾಧಿನ ಈ ರಾಯಗಢದಲ್ಲಿ ಯಾಕಿಟ್ರು ಅಂತವ. ನನ್ನ ಪ್ರಕಾರ ಅವ್ರೇನಾರೇ ಇಲ್ಲೇ ಇದ್ರೇನೋ. ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ, ನನಗೆ ಗೊತ್ತಿಲ್ಲ. ನಾನು ಅದನ್ನ ಗೂಗಲಲ್ಲೂ ಸರ್ಚ್ ಮಾಡಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ, ತಿಳ್ಕೊಂಡಂಗಾಗುತ್ತೆ. ಛತ್ರಪತಿ ಶಿವಾಜಿ ಅವರು ಇಲ್ಲೇ ಇದ್ರಾ ಇಲ್ಲ ಬೇರೆ ಕಡೆಯಿಂದ ಇದ್ರಾ ಅಂತ. ಬೇವ್ರ ಮರ ಇಳಿದೋಯ್ತು ಗುರು. ಬಿಸಿಲು ಇವಾಗ ಬಂತು ನೋಡಿ, ಬಿಸಿಲು ಸ್ವಲ್ಪ ಸಮಾಧಾನ ಮನಸ್ಸಿಗೆ. ಎಷ್ಟು ಸೈಲೆಂಟಾಗಿ ಪ್ರಶಾಂತವಾಗೈತೆ ಅಂದರೆ ಇಲ್ಲಿ. ಹಾಗೆಯೇ ಇಲ್ಲಿ ಸೆಕ್ಯೂರಿಟಿ ತುಂಬಾ ಇದೆ ಇದ್ರ ಮೇಲ್ಗಡೆ, ಹೆವಿ ಸೆಕ್ಯೂರಿಟಿ. ಪೊಲೀಸು ತುಂಬ ಜನ ಇದ್ದಾರೆ ಇಲ್ಲಿ, ಮೇಲ್ಗಡೆ ಕೆಳಗಡೆ ಎಲ್ಲ ತಗೋವೆ. ಇಲ್ಲಿನ ಇಲ್ಲಿನ ಜನಗಳಿಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ.
ಅದೇ ರೀತಿ ಛತ್ರಪತಿ ಶಿವಾಜಿ ಮಹಾರಾಜಂದ್ರು ಕೂಡ ಇವರಿಗೆ ಭಕ್ತಿ ಜಾಸ್ತಿನೇ, ಹೇಳ್ಕೊಳಕ್ಕಾಗ್ದರೆ ಅಷ್ಟು ಭಕ್ತಿ ಇವರಲ್ಲಿದೆ. ಇಲ್ಲಿಂದ ಫಾಗ್ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಆ ಕಡೆ ಇರೋಂಥ ಬೆಟ್ಟನೂ ಕೂಡ ನಮಗೆ ಕಾಣಿಸ್ತಾ ಇದೆ. ಬೆಳಗ್ಗೆಲೆ ಇಂಥ ವಾತಾವರಣ ನಾವು ನೋಡೋದು ಅದರಲ್ಲಿರೋ ಖುಷಿನೇ ಬೇರೆ. ಆವಾಗಲೇ ತೋರಿಸಿದಾಗ ಮುಂದೆ ಇದ್ದಂಥ ಬೆಟ್ಟ ನಮಗೆ ಕಾಣಿಸ್ತಿತ್ತು, ಅವರ ಸಮಾಧಿ. ಇವಾಗ ನೋಡಿ ಫಾಗಿಂದ ಪೂರ್ತಿ ಕವರಾಗಿ ಹೋಗ್ಬಿಟ್ಟಿದೆ. ಹೆಂಗೆಲ್ಲ ಚೇಂಜ್ ಆಗುತ್ತೆ ನೋಡಿ ವೆದರು. ನಾನು ಮುಂದೆ ಹೋದಾಗೆ ಹಿಂದೆ ಏನೂ ಕಾಣಿಸ್ತಾ ಇಲ್ಲ. ಇವಾಗ ಜಸ್ಟು ನನ್ನ ಹಿಂದೆ ಯಾರು ಬರ್ತಾಯಿಲ್ಲ. ನಾನು ಒಬ್ಬನೇ ಇವಾಗ ಅಲ್ಲಿ ಹೋಗ್ತಾಯಿದ್ದೀನಿ. ಅಲ್ಲಿ ಇದ್ದಾರೆ ಏನೋ ಗೊತ್ತಿಲ್ಲ ಜನಗಳು. ರೋಡ್ ಮಾತ್ರ ಇದ್ರ ಮೇಲ್ಗಡೆ ಸೂಪರಾಗದೆ. ಬಿಸಿಲು ನನಗೆ ಹೊಡಿತಿರೋದ್ರಿಂದ ಸ್ವಲ್ಪ ಕಂಡುಬಿಡೋಕ್ಕಾಗ್ತಾಯಿಲ್ಲ. ಇವಾಗ ಸ್ವಲ್ಪ ಫಾಗೆಲ್ಲ ಕ್ಲಿಯರ್ ಆಗ್ತಾಯಿದೆ ಬಿಸಿಲು ಜಾಸ್ತಿ ಆದಾಗೆ. ನೋಡ್ರಿ, ಅದೇ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಸಮಾಧಿ. ಬಾಗಿಲು ಕಾಣಿಸ್ತೈತೆ, ಒಳಗಡೆ ಹೋಗೋದೆ. ಇದ್ರೊಳಗಡೆ ಹೋಗಬೇಕು ಅಂದರೆ ಸ್ಲಿಪ್ಪರ್ ಹಾಕ್ಕೊಂಡು ಹೋಗಂಗಿಲ್ಲ, ಎಲ್ಲ ನಿಲ್ಲೇ ಬಿಟ್ಟು ಹೋಗಬೇಕು. ಒಳಗಡೆ ಆಂಜನೇಯ ಟೆಂಪಲ್ ಇದೆ. ಆಂಜನೇಯ ಇಲ್ಲಿರೋಂಥದ್ದು ಶಿವಲಿಂಗ. ಹೂವು ಎಷ್ಟು ಚೆನ್ನಾಗಿದೆ ಊರಿನೊಳಗಡೆ. ಕೋಟೆ ನೋಡ್ಕೊಡು ಒಂದ್ಸರಿ. ಮುಂದೆ ಇರೋಂಥ ದೇವರದ ಗುಡಿನ ಶಿವ ಹಾಗೂ ಆಂಜನೇಯರ ಅಂಥದ್ದನ್ನ ನೋಡಿಕೊಂಡು ಇವಾಗ ಅವರ ಸಮಾಧಿ ಹತ್ರ ಎಂಟ್ರಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೋಡ್ರಿ, ಇದೆ ಛತ್ರಪತಿ ಶಿವಾಜಿ ಅವರ ಸಮಾಧಿ. ನೋಡ್ಕೊಳ್ಳಿ ಎಲ್ಲರೂ. ಇಲ್ಲಿ ಬರ್ದಿದ್ದಾರೆ ನೋಡಿ, ಛತ್ರಪತಿ ಶಿವಾಜಿ ಮಹಾರಾಜ್ ಸಮಾಧಿ. ಅವರು ಸತ್ತಿದ್ದು 3 ಏಪ್ರಿಲ್ 1687 ಗುರು ಅವ್ರು ಸತ್ತಿದ್ದು. ಗುರು ಕ್ಲೋಸ್ ಮಾಡಿದ್ದಾರೆ. ಅದ್ರ ಮೇಲ್ಗಡೆ ಹೋಗೋದು ಯಾವ ರೀತಿ. ಇದೆ ನೋಡ್ರಿ, ಫಾಗಿಂದ ಕಾಣಿಸ್ತಾ ಇಲ್ಲ ನಿಮಗೆ. ಅಂದರೆ ಬಿಸಿಲು ಟೈಮಲ್ಲಿ ಬಂದರೆ ಸಖತ್ತಾಗಿರುತ್ತೆ. ಗುರು, ಇಲ್ಲಿ ಇನ್ನೊಂದೇನು ಅಂದರೆ, ಇಲ್ಲಿ ಒಂದು ನಾಯಿ ಸಮಾಧಿನೂ ಕೂಡ ಇದೆ. ಅದೇ ಆಶ್ಚರ್ಯ. ಅವರೇನಾದ್ರು ಸಾಕೊಂಡಿದ್ದಂಥ ನಾಯಿನ ಅದು ಅಂತ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಇರ್ಬೋದು, ಯಾಕೆಂದರೆ ಅವ್ರ ಸಮಾಧಿ ಮುಂದೆನೇ ಆ ನಾಯಿ ಸಮಾಧಿ ಇದೆ ನೋಡಿ. ಅದು ಎಷ್ಟು ದೊಡ್ಡದಾಗಿದೆ ಅಂತ. ಅದನ್ನು ನೋಡ್ರಿ, ಅಲ್ಲಿ ಇದು ನಾಯಿ ಸಮಾಧಿ. ನಾಯಿನ ಇಲ್ಲೇ ಹೂತಿಟ್ಟಿರೋ ಅಂಥದ್ದು. ಹಾಗೆಯೇ ಅದರ ಒಂದು ಪ್ರತಿರೂಪವನ್ನು ಕೂಡ ಅಲ್ಲಿ ಕೆತ್ತಿಟ್ಟಿದ್ದಾರೆ छत्रपती शिवाजी आवडला. हा त्यांच्या शोला गेलो ते सिनियर पडतात ना, बापे ना. आणि हे आपलं काय बाप्या का? अरे इतकं चपडीनं बोलाले.
तुला बोलते ना मी ಗುರು ಇನ್ನೊಂದು ಆಶ್ಚರ್ಯಪಡೋ ವಿಚಾರ ಏನು ಅಂದರೆ ಛತ್ರಪತಿ ಶಿವಾಜಿ ಅವರು ಸತ್ತಿದ್ದು 1680ರಲ್ಲಿ. ಅಂದರೆ ಯೋಚನೆ ಮಾಡಿ, ಈ ಕೋಟೆಗಳನ್ನ ಕಟ್ಟಿ 344 ವರ್ಷ ಆಯಿತು. 344 ವರ್ಷದಿಂದ ಈ ಕೋಟೆ ಏನೂ ಆಗಿಲ್ಲ. ಹೆಂಗೈತೆ ನೋಡಿ 344 ವರ್ಷದಿಂದ. ನಾವು ಕಟ್ಟೋಂಥ ಮನೆಗಳು ಇವಾಗ 10 ವರ್ಷ 5 ವರ್ಷ ಇರೋದೇ ಡೌಟವು, ಬದುಕೋದು ಬಿದ್ದೋಗ್ಬಿಡ್ತವೆ. ಅಂದರೆ ಎಲ್ಲರೂ ಬಿಸ್ನೆಸ್ಗೋಸ್ಕರ ಮಾಡ್ತಿರೋ ಅಂಥದ್ದು. ಸಿಮೆಂಟು ತಗೊಳ್ಳಿ, ಇಟ್ಕೆ ತಗೊಳ್ಳಿ, ಕಟ್ಕೊಂಡ್ರೆ ಪರ್ಮನೆಂಟಾಗಿ ಕಟ್ಕೋಬೇಕು ಈ ಥರದೊಂದು ಮನೆನ. ಹೇಗೈತೆ ನೋಡಿ 344 ವರ್ಷ ಅಂದರೆ ಯೋಚನೆ ಮಾಡಿ ಊಹಿಸ್ಕೊಳಕ್ಕೂ ಆಗೋದಿಲ್ಲ. ಅಲ್ಲಿ ಬರಬೇಕಾದ್ರೆ ಇದ್ದಂಥ ಮೆಟ್ಟಿಲುಗಳು, ರೋಡ್ಗಳು, ಈ ಮೇಲ್ಗಡೆ ಇರೋ ಅಂಥ ಗೋಪುರಗಳು, ಹಾಗೆಯೇ ಕೋಟೆಗಳು, ಮನೆಗಳು ಹೆಂಗಿರ್ಬೋದು 344 ವರ್ಷದಿಂದ. ಅವು ಗ್ರೇಟ್ ಮಾತ್ರ. ಅವಾಗ ಕಟ್ಟಿರೋದೆಲ್ಲವ ನಾವು ಮೊಬೈಲಲ್ಲಿ ನೋಡೋದು, ಹಾಗೆಯೇ ಅದರಲ್ಲಿ ಓದೋದು ತುಂಬ ಈಸಿ. ನಾವು ಅಲ್ಲಿ ನೋಡೋದಕ್ಕೂ ಇಲ್ಲಿ ಬಂದು ನೋಡೋದಕ್ಕೂ ಭಾಳ ಡಿಫ್ರೆಂಟ್ ಐತೆ. ಇಲ್ಲಿ ಬರೋದ್ರಿಂದ ನಮಗೆ ಆಗೋ ಅನುಭವಗಳು, ಇಲ್ಲಿನ ಕಲ್ಚರ್ಗಳು ತುಂಬ ಡಿಫ್ರೆಂಟು. ಎಲ್ಲರೂ ಇಲ್ಲೇ ಬಂದು ನೋಡ್ಕೊಂಡು ಹೋಗಿ ಪ್ಲೇಸ್ಗಳನ್ನ, ಇದ್ರ ಬಗ್ಗೆ ತಿಳ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನಾವು ಬರೀ ಬುಕ್ಸಲ್ಲಿ ಓದ್ಕೊಂಡು ನೋಡ್ಕೊಂಡು ಇರೋದಲ್ಲ, ಇಲ್ಲೂ ಬಂದು ನೋಡಿದ್ರೆ ಚೆನ್ನಾಗಿರ್ತದೆ. ಅವಾಗ ಹೇಳ್ತಾಯಿದ್ರು ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ದೇಶ ಸುತ್ತದಿಲ್ಲ ಯಾರು ಸುತ್ತೋದು ದೇಶನ? ಆರಾಮಾಗಿ ಗೂಗಲಲ್ಲಿ ಸಿಗ್ತದೆ, ವೀಡಿಯೋ ಯೂಟ್ಯೂಬಲ್ಲಿ ಸಿಗ್ತದೆ, ಆರಾಮಾಗಿ ನೋಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಬಂದು ನೋಡಿರಿ, ಒಂದೊಂದು ಸರಿ ಬಂದು ನೋಡಿ ಇಂಥ ಕೋಟೆಗಳನ್ನ. ಹೆಂಗೈತೆ ನೋಡಿ 344 ವರ್ಷ ಆದ್ರೂ. ನಾನು ಇವಾಗ ತೋರಿಸ್ತಾ ಇರೋ ಕೋಟೆಗಳು ಕೂಡ ಅಷ್ಟೇ. ನಿಮಗೆ ಮೊಬೈಲಲ್ಲಿ ಅದು ಚಿಕ್ಕದಾಗಿ ಹಾಗೆಯೇ ಅದು ಕರೆಕ್ಟಾಗಿ ಕಾಣಿಸಲ್ಲ. ಇಲ್ಲಿ ಬಂದು ನೋಡಿದ್ರೆ ಅದು ಎಷ್ಟು ದೊಡ್ಡದಾಗೈತೆ ಕೋಟೆ ಮೇಲ್ಗಡೆ ಅಂತಲೇ ಗೊತ್ತಾಗುತ್ತೆ. ನೀವು ಇಲ್ಲಿ ಬಂದು ನೋಡಬೇಕು. ಹೆಚ್ಚು ಕಡಿಮೆ ಒಂದು ಊರು ಥರನೇ ಐತೆ. ಎಲ್ಲರೂ ಹೇಗಿರ್ತಿದ್ರು. ಇದು ಪರ್ಮನೆಂಟ್ ಮನೆ ಅಂದರೆ 344 ವರ್ಷದಿಂದ. ಇಂಥದ್ದೊಂದು ಕೋಟೆನ ನಾವು ಮನೆನ ಸಿಂಪಲಾಗಿ ಕಟ್ಕೊಬಿಟ್ರೆ ಒಂದು 4-5 ಜನ ಇರೋಂಗೆ. ಇದಕ್ಕಿಂತ ಮನೆ ಬೇಕಾ? ಬನ್ನಿ, ಇವಾಗ ಅವರ ಸಮಾಧಿನ ನೋಡಿ ಅವ್ರಿಗೊಂದು ನಮಸ್ಕಾರ ಹಾಕಾಯಿತು, ಅವರ ಆಶೀರ್ವಾದನ ಪಡ್ಕೊಂಡಾಯ್ತು. ಮುಂದೆ ಕೋಟೆಯಲ್ಲಿ ಸುತ್ತಾಡೋಣ. ತುಂಬ ಇದೆ ಕೋಟೆ ಸುತ್ತಾಡ ಅಂಥದ್ದು. ಇದ್ರ ಮೇಲ್ಗಡೆ ಅಲ್ಲೆಲ್ಲ ಸುತ್ತಾಡಿ ನೋಡ್ಕೊಂಡು ಹೋಗೋಣ. ಫಾಗ್ ಮಾತ್ರ ಖಾಲಿ ಆಯ್ತಲ್ಲ. ತುಂಬ ಖುಷಿ ಆಯ್ತದೆ ಇಂಥ ಜಾಗಗಳೆಲ್ಲ ಬಂದರೆ. ಆವಾಗಿನ ಕಾಲದಲ್ಲಿ ಯಾವ ರೀತಿ ಕಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಉಳಿಸ್ಕೊಂಡು ಬಂದಿದ್ದಾರೆ ಇದನ್ನೆಲ್ಲ. ಯಾವ ಸಿಮೆಂಟ್ ಇಲ್ಲ, ಇಟ್ಕೆ ಇಲ್ಲ, ಎಂಥದ್ದು ಇಲ್ಲ, ಟೆಕ್ನಾಲಜಿನೇ ಇಲ್ಲ. ಇವೆಲ್ಲ ಕೈಯಲ್ಲೇ ಮಾಡ್ಕೊಂಡಿರೋ ಅಂಥ ಕೆಲಸಗಳು ವರ್ಷಾನ್ಗಟ್ಲೆ. ಆದರೂ ಯೋಚನೆನೂ ಮಾಡೋಕ್ಕಾಗೋದಿಲ್ಲ. ನಮಗೆ ಇಷ್ಟು ದಿನ ಅನ್ನಿಸ್ತಿತ್ತು ನನಗೆ ಸುತ್ತಾಡಬೇಕು, ಇಲ್ಲೆಲ್ಲ ಹೋಗಬೇಕು ಅನ್ನಿಸ್ತಿತ್ತು. ಆದರೆ ಇವಾಗ ಇಲ್ಲಿಗೆಲ್ಲ ಬಂದ ಮೇಲೆ ಏನು ಅನ್ನಿಸ್ತೈತೆ ಅಂದರೆ ಅವ್ರ ಜನ್ರೇಷನಲ್ಲಿ ನಾನು ಇರಬೇಕಿತ್ತು ಅನ್ನಿಸ್ತೈತೆ. ಸಕ್ಕತ್ತಾಗಿರೋದು ಅವ್ರ ಜನ್ರೇಷನಿಂದ ನಾವಿದ್ದಿದ್ರೆ. ನನ್ನ ಮಾತೇ ಜಾಸ್ತಿ ಆಯ್ತಲ್ಲ ನಿಮಗೆ. ಅದು ನನ್ನ ಮಾತೆಲ್ಲ ನನ್ನ ಮನಸ್ಸಿಂದ ಬರ್ತೀರಾ ಅಂಥ ಭಾವನೆಗಳು, ನನಗಿಲ್ಲ ಆಗ್ತೀರಾ ಅಂತ ಫೀಲ್, ಅದನ್ನು ನಾನು ಹೇಳ್ತಾ ಇರೋದು. ಇಲ್ಲಿರೋ ಅಂಥ ಪೊಲೀಸ್ನವರೆಲ್ಲ ಇವತ್ತು ಡ್ಯೂಟಿಗೆ ಬಂದಿರೋದು ಅನ್ಕೋತೀನಿ. ಎಲ್ಲರೂ ಏನು ಸೆಲ್ಫಿ ತಗೊತಿರೋದು. चला बाकी सगळे पुढे चला आपल्या इथं वापस यायचे अजून महादेव चला छत्रपती शिवाजी महाराज जय जय शिवराय जय जिजाऊ जय शिवराय जय जिजाऊ जय शिवराय तो दुश्मनाला भिडला पुण्याला जर गाडवंत्यानं मुंड चिप्त केला करतो वंदन
वंदन मी कुलदैवताला वीर शोभा संभाजी राजा करीतो वंदन मी कुलदैवताला वीर शोभा संभाजी राजा ರಾಯಗಢ ಫೋರ್ಟಲ್ಲಿ ಛತ್ರಪತಿ ಶಿವಾಜಿ ಅವರ ಸಮಾಧಿ ಹತ್ರ ಏನೆಲ್ಲ ಪ್ರೋಗ್ರಾಮ್ಗಳು ನಡೀತವೆ ಅಂತ ಪ್ರತಿದಿನವೂ ಇದೇ ರೀತಿ ನಡೆಯುತ್ತಂತೆ. ತುಂಬ ಚೆನ್ನಾಗಿ ಕೇಳಿಸ್ತಾ ಐತೆ ಸೌಂಡು, ತುಂಬ ಚೆನ್ನಾಗಿ ಜಯಂಕರ ಆಗ್ತಾರೆ. ಅದು ಯಾಕೋ ಈ ಬೆಟ್ಟದ ಮೇಲಿಂದ ನನಗೆ ಕೇಳಿಸ್ತದೆ. ವಾಪಸ್ಸು ಬಂದು ಇಂಥ ಪ್ಲೇಸ್ಗಳನ್ನ ನೋಡಿ ತುಂಬ ಇಷ್ಟ ಆಯ್ತದೆ. ಇಲ್ಲಿನ ಇತಿಹಾಸಗಳನ್ನ ನಾವು ಕೆದಕ್ತಾ ಹೋದರೆ ಹೆಜ್ಜಾನಿದೆ ಹೇಳೋಂಥದ್ದು. ನನಗೆ ಅದೆಲ್ಲ ಹೇಳಕ್ಕೆ ಬರೋದಿಲ್ಲ. ಆದರೆ ತುಂಬ ಚೆನ್ನಾಗಿದೆ ಅಂತ ಸಿಂಪಲ್ಲಾಗಿ ಹೇಳ್ಬೋದು ಅಷ್ಟೇ. ಅದು ಸಿಂಪಲ್ಲಾಗಿ ನಿಮ್ಗೆ ಹೇಳ್ಬೋದು, ಇಲ್ಲಿ ಅನುಭವಿಸಿದಾಗ ನನಗೆ ಗೊತ್ತು ಅದು ಯಾವ ರೀತಿ ಇದೆ ಅಂತ. ನಾನಿವಾಗ ಕೆಳಗಡೆ ಹೋಗ್ತಾಯಿದ್ದೀನಿ. ಓಕೆ, ಈ ವಿಡಿಯೋ ಇಷ್ಟ ಆಯಿತು ಅಂತ ನಿಮ್ಗೆ ಅನ್ಕೋತೀನಿ. ಹಾಗೆಯೇ ತಿಂಡಿ ಮಾಡಿ ಎಲ್ಲರೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಮೇಲಿಂದ ಕೆಳಗೆ ಆರಾಮಾಗಿ ಇಲ್ಲದೆ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಇವಾಗ ತಿಂಡಿಗೆ ಅಂತ ಕೂತಿದ್ದೀನಿ. ತಿಂಡಿಗೆ ಏನು ಆರ್ಡ್ರ್ ಮಾಡ್ತಾಯಿದ್ದೀನಿ ಅಂದರೆ ಮಹಾರಾಷ್ಟ್ರದಲ್ಲಿ ಫೇಮಸ್ ತಿಂಡಿ ಆದಂಥ ವಡಪಾವ್ನ ಇವಾಗ ನಾನು ತಿಂಡಿಯಾಗಿ ತಿಂತಾಯಿದ್ದೀನಿ. ನೋಡಿ ಇವಾಗ ವಡಪಾವ್ನ ನೋಡೋಣ ಹೇಗಿದೆ ಅಂತ. ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು. ಅದು ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನೋಡ್ಕೊಳ್ಳಿ ಹಂಗೇನೆ ಅದನ್ನು ಹೇಗೆ ಮಾಡ್ತಾರೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಒಂದು ಬಂದು ತಗೊಂಡ್ರಿ. ಇವಾಗ ಅದಕ್ಕೆ ಹಂಗೆ ಕಿಟ್ಬಿಟ್ಟು ಸ್ವಲ್ಪ ಖಾರ ಪುಡಿ ಅದಕ್ಕೆ ಮಸಾಲೆ ಇದೆ, ಒಂದು ಮೆಣಸಿನ್ಕಾಯಿ. ಅದು ಯಾವ ರೀತಿ ತಿನ್ನಬೇಕು ಅನ್ನೋದು ಗೊತ್ತಿಲ್ಲ ನನಗೆ. ಇದೇ ನೋಡಿರಿ ವಡಪಾವು. ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಯಾವ ರೀತಿ ತಿನ್ನೋದು ಅಂತ. ಗೊತ್ತಾಗಲ್ಲ, ಸುಮ್ಮನೆ ತಿಂತೀನಿ ಅಷ್ಟೇ. ಹೆಂಗೆ ತಿನ್ನಬೇಕು ಅಂತ ಗೊತ್ತಿಲ್ಲ, ತಿಂತಾಯಿದ್ದೀನಿ. ಏನು ಆ ಬಣ್ಣ ಒಳಗಡೆ ಹಾಕ್ಕೊಟ್ಟಂಥದ್ದನ್ನ ತಿಂತಾ ಇರೋದು. ಮುಂಗುರು ತುಂಬ ಚೆನ್ನಾಗಿದೆ ವಡಪಾವ್, ತುಂಬ ಇಷ್ಟ ಆಯಿತು. ಒಂಥರ ಟೇಸ್ಟು. ಮಸ್ತಾಗಿದೆ ಮೆಣಸಿನ್ಕಾಯಿ ಜೊತೆಲಿ. ನೀವು ಮಹಾರಾಷ್ಟ್ರ ಕಡೆ ಬಂದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ, ಇದನ್ನು ತಿನ್ನಿ.